ವೀಕ್ಷಕರೇ, ಶ್ವೇತಾಸ್ ಫುಡ್ ಡೆಸ್ಟಿನೇಷನ್ನಲ್ಲಿ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಮಾಡುವಂಥ ಬಿಸಿಬೇಳೆಭಾತನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಟೊಮೆಟೊ, ಈರುಳ್ಳಿ ಹಾಗೂ ಇತರೆ ತರಕಾರಿಗಳನ್ನ ಸಣ್ಣ ಸಣ್ಣದಾಗಿ ಹಚ್ಕೊಳ್ಳೋಣ. ತರಕಾರಿ ಈರುಳ್ಳಿ, ಟೊಮೆಟೊ, ಈರುಳ್ಳಿನ ನವರಾಗಿ ಸಣ್ಣ ಸಣ್ಣದಾಗಿ ಹಚ್ಕೊಳ್ಳೋಣ. ನೋಡಿ ಹೀಗೆ. ನಂತರ ಒಗ್ಗರಣೆಗೆ ಕ್ಯಾಪ್ಸಿಕಮ್ ಸುಮಾರು ಒಂದರಷ್ಟು ಅಕ್ಕಿ. ಈ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ಸೋನಾ ಮಸೂರಿ ಅಕ್ಕಿ ತೊಗೊಳ್ತಾ ಇದ್ದೀನಿ ನಾನು. ನೀವು ಬೇಕಾದರೆ ಬೇರೆ ಅಕ್ಕಿನೂ ತೊಗೋಬೋದು. ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ನುಚ್ಚು ಅಥವಾ ಬ್ರೋಕನ್ ರೈಸ್ ಅಂತಾರಲ್ಲ, ಅದನ್ನು ತೊಗೊಳ್ತಾ ಇದ್ದೀನಿ. ಅಂದರೆ 1/4 ಲೋಟ ಆಯಿತು. ಅದೇ ಲೋಟದ ಲೆಕ್ಕದಲ್ಲಿ ಒಂದು ಪೂರ್ತಿ ಲೋಟ ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ. ಈ ಎರಡನ್ನೂ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. 1/4 ಲೋಟ ಅಕ್ಕಿ, 1 ಲೋಟ ತೊಗರಿಬೇಳೆ. ಈ ಬಿಸಿಬೇಳೆಭಾತ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸಣ್ಣದಾಗಿ ಹಚ್ಕೊಂಡಿರುವಂಥ ತರಕಾರಿಗಳು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸ್ ಎಲ್ಲ ಇದೆ. ತೊಳೆದು ಇಟ್ಕೊಂಡಿರುವಂಥ 1/4 ಕಪ್ಪು ಅಕ್ಕಿ, 1 ಕಪ್ ತೊಗರಿಬೇಳೆ, 1ರಿಂದ 2 ಗಡ್ಡೆ ಈರುಳ್ಳಿ, ಸಣ್ಣ ಸೈಜಿನ ಟೊಮೆಟೊ ಹಾಗೂ 2ರಿಂದ 3 ಒಣಮೆಣಸಿನಕಾಯಿ. ಬ್ಯಾಡಗೆ ಮೆಣಸಿನಕಾಯಿ ಉಪಯೋಗಿಸ್ಬೋದು. ಕರಿಬೇವು, ಕ್ಯಾಪ್ಸಿಕಮ್, ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ. ಇದಕ್ಕೆ ಬಹುಮುಖ್ಯವಾಗಿ ಬೇಕಾಗಿರೋದು ಹುಣಸೆಹಣ್ಣು. ಹಳೆಯ ಹುಣಸೆಹಣ್ಣು ಆಗಿರೋದ್ರಿಂದ ನಾನು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ. ಹೊಸ ನಿಂಬೆಹಣ್ಣು ಆಗಿದ್ದಲ್ಲಿ ಪಕ್ಷದಲ್ಲಿ ನೀವು ಅದರ 2ರಷ್ಟು ಗಾತ್ರದ, ಅಂದರೆ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತಗೊಳ್ಳಿ. ನೀವು ಎಷ್ಟು ಹುಣಸೆಹಣ್ಣು ತೊಗೊಳ್ತೀರಾ ಅದರ 2 ಪ್ರಮಾಣದಲ್ಲಿ ಬೆಲ್ಲ, ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, MTR ಒಂದು 2 ಪ್ಯಾಕೆಟ್ ಆಗೋಷ್ಟು ಬಿಸಿಬೇಳೆಭಾತ್ ಪೌಡರ್, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿಣ, ಮತ್ತು ಲಾಸ್ಟ್ನ ಗಾರ್ನಿಷ್ ಮಾಡೋದಕ್ಕೆ ಕೊತ್ತಂಬರಿ, ಚೆನ್ನಾಗಿ ತುರ್ಕೊಂಡಂಥ ಒಣ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, 100 ml ತುಪ್ಪ ತೊಗೊಂಡಿದ್ದೀನಿ, 100 ml ರೈಸ್ ಬ್ರ್ಯಾನ್ ಆಯಿಲ್ ತೊಗೊಂಡಿದ್ದೀನಿ. ಮೊದಲಿಗೆ ಕುಕ್ಕರ್ನ ಬಿಸಿ ಮಾಡ್ಕೊಳ್ಳೋಣ. ಬಿಸಿಯಾದಂಥ ಕುಕ್ಕರ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ನಾನು ಅದಕ್ಕೆ ಮೊದಲಿಗೆ ತರಕಾರಿಯಿಂದ ಶುರು ಮಾಡ್ತೀನಿ. ಏನು ಹಚ್ಚಿಟ್ಕೊಂಡಿದ್ವಲ್ಲ ಆ 1 ಬೌಲ್ ತರಕಾರಿನ ಅದನ್ನು ಈ ಕಾದಿರುವಂಥ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತೀನಿ. ಇದರಿಂದ ಏನಾಗುತ್ತೆ ಅಂದರೆ ತರಕಾರಿ ಮೊದಲಿಗೆ ಚೆನ್ನಾಗಿ ಬೇಯುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ ಹೀಗೆ ಲೈಟಾಗಿ, ಜಾಸ್ತಿ ಸೀಸ್ಕೊಳ್ಳೋದು ಬೇಡ. ನೋಡಿ ಇಷ್ಟೇ ಒಂದು ಪ್ರಮಾಣದಲ್ಲಿ. ಈಗ ಈ ಫ್ರೈ ಮಾಡ್ಕೊಂಡಂಥ ತರಕಾರಿಗೆ ನಾನು ನೆನೆ ಹಾಕ್ಕೊಂಡಿದ್ನಲ್ಲ ಆ ತೊಗರಿಬೇಳೆ ಮತ್ತು ಆ ಅಕ್ಕಿನ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಹೀಗೆ ಆ 1/4 ಕಪ್ ಅಕ್ಕಿ, 1 ಕಪ್ ತೊಗರಿಬೇಳೆನ ನಾನು ಇದೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ಇದಕ್ಕೆ ನೀರಿನ ಪ್ರಮಾಣ ಹೇಗಿರಬೇಕು ಅಂದರೆ ವೀಕ್ಷಕರೇ, 1ಕ್ಕೆ 6, 1ಕ್ಕೆ 3 ಅಂದರೆ 2ಕ್ಕೆ 6 ಆಗುತ್ತೆ. 6 ಲೋಟ ನೀರನ್ನ ನಾನು ಬೆರೆಸ್ತಾ ಇದ್ದೀನಿ. 1/4 ಕಪ್ ಅಕ್ಕಿ, 1 ಲೋಟ ಬೇಳೆಗೆ 2 ಪ್ರಮಾಣ ಅಂತ ಕನ್ಸಿಡರ್ ಮಾಡಿದ್ರೆ 6 ಪ್ರಮಾಣದಷ್ಟು ನೀರು ಹಾಕ್ತಾಯಿದ್ದೀನಿ. 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಜಾಸ್ತಿನೂ ಬೇಡ, ಯಾಕಂದರೆ ತರಕಾರಿ ತುಂಬ ಆಮೇಲೆ ಸಾಫ್ಟ್ ಆಗಿಬಿಡುತ್ತೆ. ನೋಡಿ ಇದು ಮೊದಲು, ಇದು 2ನೇ ವಿಸಿಲ್. 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಈಗ ನಾವು ಒಗ್ಗರಣೆ ಕಡೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಒಗ್ಗರಣೆ ಕಡೆಗೆ ಹೋಗೋಣ. ನೋಡಿ ಒಂದು ಪಾತ್ರೆ, ಸ್ವಲ್ಪ ತಳ ದಪ್ಪ ಇರಲಿ, ರೈಸ್ ಬ್ರ್ಯಾನ್ ಆಯಿಲ್ 100 ml ಆಗಲೇ ಸ್ವಲ್ಪ ಹಾಕಿದ್ದೀನಿ ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ, ಫ್ರೈ ಮಾಡ್ಕೊಳ್ಳೋಕ್ಕೆ. ಈ ರೈಸ್ ಬ್ರ್ಯಾನ್ ಆಯಿಲ್ಗೆ ಸ್ವಲ್ಪ ಬಿಸಿ ಆಗ್ತಾಯಿದ್ದಂಗೆ ಒಗ್ಗರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸೋ ಸಾಸಿವೆನ 1 ಸ್ಪೂನಷ್ಟು ನೋಡಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಸಿಡಿಯೋಕ್ಕೆ ಬಿಡೋಣ. ಎಣ್ಣೆ ನೋಡಿ ಬಿಸಿ ಆಗ್ತಾಯಿದೆ. ಸಾಸಿವೆ ನೋಡಿ ಚಿಟಪಟ ಅಂತ ಇದೆ. ಒಂದು ಸತಿ ಸಾಸಿವೆ ಚಿಟಪಟ ಅಂತ ಇದ್ದರೆ ನಾವು ಹಸಿ, ಅಂದರೆ ಜಾಸ್ತಿ ಒಣಗಿರಬಾರ್ದು, ಹಸಿಯಾಗಿರೋ ಕರಿಬೇವು ಎಲೆಗಳನ್ನ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ನೋಡಿ 3 ಒಣಮೆಣಸಿನಕಾಯಿ. ನೀವು ಬ್ಯಾಡಗೆನೂ ಹಾಕ್ಕೋಬೋದು. ನನ್ನ ಹತ್ರ ಇದ್ದಿತ್ತು ಗುಂಟೂರು ಆಗಿರೋದ್ರಿಂದ ನಾನು ಈ ಗುಂಟೂರು ಒಣಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ. ಈ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಯಾಕಂದರೆ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಾವು ಬಾಡಿಸ್ಕೋಬೇಕಾಗುತ್ತೆ.
ನೋಡಿ ಹೀಗೆ ಹೀಗೆ. ನಾನು ಹೆಚ್ಚು ಎಣ್ಣೆ ಹಾಕ್ಕೊಳ್ತಲ್ಲ ಗೆಳೆಯರೆ, ಯಾಕಂದರೆ ನಾವು ಮಾಡುವಂಥ ಆಹಾರ ಎಷ್ಟು ರುಚಿ ಇರುತ್ತೋ ಅಷ್ಟೇ ಆರೋಗ್ಯವಾಗೂ ಇರಬೇಕು ನೋಡಿ. ಅದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡಾಗ ಎಣ್ಣೆ ಹೇಗೆ ಬಿಡ್ತಾಯಿದೆ ನೋಡಿ. ಅಷ್ಟೇ ಎಣ್ಣೆ, ನಾನು ಮತ್ತೆ ಹೆಚ್ಚಿಗೆ ಹಾಕ್ಕೊಂಡಿರಲಿಲ್ಲ, ಅಷ್ಟೇ ಎಣ್ಣೆ ನೋಡಿ ಹೇಗೆ ಬಿಡ್ತಾಯಿದೆ. ಈ ಮಿಶ್ರಣಕ್ಕೆ ಈ ಒಂದು ಎಣ್ಣೆ ಬಿಡ್ತಾಯಿದೆಯಲ್ಲ, ಈ ಒಂದು ಸಮಯಕ್ಕೆ ಕಾಯಬೇಕು. ಎಣ್ಣೆ ಬಿಟ್ಟಂಥ ಈ ಮಿಶ್ರಣಕ್ಕೆ ಈಗ ನಾವು ನೋಡಿ ಬಿಸಿಬೇಳೆಬಾತ್ ಪೌಡರ್ 2 ಪ್ಯಾಕೆಟು, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿಣ, 3 ಹಾಕ್ತಾಯಿದ್ದೀವಿ. ಹಾಕಿ ಹೀಗೆ ಒಂದು 2 ರಿಂದ 5 ನಿಮಿಷ, ಜಾಸ್ತಿ ಹೊತ್ತು ಬೇಡ, ಯಾಕಂದರೆ ಈಗಾಗಲೇ ಅದನ್ನು ನಾವು ಬೇಯಿಸ್ಕೊಂಡಿರೋದ್ರಿಂದ ಮತ್ತು ಬೇಯಿಸ್ಕೊಳ್ಳೋದು ಬೇಡ, ಉರಿಸ್ಕೊಳ್ಳೋದು ಬೇಡ. 2 ನಿಮಿಷ, 2 ನಿಮಿಷ ನೋಡಿ. ಈಗಲೂ ಮಿಶ್ರಣ ಎಣ್ಣೆ ಬಿಡೋಕ್ಕೆ ಶುರುವಾಗಿದೆ. ಇದಕ್ಕೆ ನಾವು ಬೆಲ್ಲದ ನೀರು, ಹುಣಸೆಹಣ್ಣು ಬೆಲ್ಲದ ನೀರನ್ನ ಹಾಕಿದ್ದೀವಿ. ಹಾಕಿ ಮತ್ತೆ 2 ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ನೋಡಿ ಈ ಥರ ನೀರು ಬಿಟ್ಕೊಳ್ಳುತ್ತೆ, ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಹೇಗೆ ತಿಳಿಯಬೇಕೋ ಆ ತಿಳಿ ಲೆಕ್ಕದಲ್ಲಿ ಈಗ ಈ ಮಿಶ್ರಣಕ್ಕೆ 1 ರಿಂದ 2 ಲೋಟ, ಸ್ವಲ್ಪ ಗಟ್ಟಿ ಬಯಸೋರು 1 ಲೋಟ ಸಾಕು ಅಂತಾರೆ, ಕೆಲವರು ತುಂಬ ತೆಳ್ಳಗಿರ್ಬೇಕಂತ ಬಯಸೋರು 2 ಲೋಟ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಂಥ ಅನ್ನ ತರಕಾರಿನ ಹಾಕ್ಕೊತಾ ಇದ್ದೀವಿ ಹೀಗೆ ನೋಡಿ ಗೆಳೆಯರೆ, ಎಂಥ ಚೆನ್ನಾಗಿರೋ ಅಂಥ ಬಿಸಿಬೇಳೆಬಾತ್ ರೆಡಿ.